ಧರ್ಮಸ್ಥಳದ ವಿರುದ್ಧ ನಡೆದಂಥ ಇತ್ತೀಚಿನ ದಿನಗಳ ಒಂದು ವ್ಯವಸ್ಥಿತ ಪಿತೂರಿ, ಅದರ ವಿರುದ್ಧ ಜನರ ಆಕ್ರೋಶ ಇದೆಲ್ಲದನ್ನು ನಾವು ನೋಡಿದ್ವಿ. ತೀರ್ಥಹಳ್ಳಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ, ಒಂದು ಪಕ್ಷಾತೀತವಾದ ಹೋರಾಟ ಕೂಡ ನಡೆದಿತ್ತು. ಅದಾದ ನಂತರ ನಮ್ಮ ಶಾಸಕರಿಗೆ ಅನ್ನಿಸ್ತು ನಾವೆಲ್ಲ ಕೂಡ ಒಮ್ಮೆ ಧರ್ಮಸ್ಥಳಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದು ಹೆಗ್ಗಡೆಯವರನ್ನು ಭೇಟಿ ಮಾಡಿ ಅವರಿಗೆ ಒಂದು ಧೈರ್ಯವನ್ನು ತುಂಬುವ, ಒಂದು ಆತ್ಮಬಲ ತುಂಬುವ ಕೆಲಸವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಬರಬೇಕು ಅಂಥೇಳಿ ಒಂದು ಸಂಕಲ್ಪ ಮಾಡಿದರು. ಆ ದೃಷ್ಟಿಯಿಂದ ಅವರ ಜೊತೆ ಅವರ ಎಲ್ಲ ಸಹಕಾರಿಗಳು ಒಟ್ಟಿಗೆ ಸೇರಿ ಸುಮಾರು 300ರಷ್ಟು ಕಾರಿನ ಒಂದು ಪ್ರವಾಸ ಧರ್ಮಸ್ಥಳಕ್ಕೆ ಆಗಿದೆ. 1000ಕ್ಕಿಂತ ಹೆಚ್ಚು ಜನ ತೀರ್ಥಹಳ್ಳಿಯ ಭಕ್ತಾದಿಗಳು, ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ಧರ್ಮಸ್ಥಳಕ್ಕೆ ಬಂದು ಮಂಜುನಾಥನ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಒಂದು ಸಂತಸಗೊಂಡಿದ್ದೀವಿ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ದೊಡ್ಡ ವ್ಯವಸ್ಥಿತ ಪಿತೂರಿ ಧರ್ಮಸ್ಥಳದ ವಿರುದ್ಧ ನಡೆದಾಗ ನಾವೇನು ಮಾಡ್ತಾ ಇಲ್ಲ, ನಾವೇನೋ ಕೈಕಟ್ಟು ಕುಳಿತಿದ್ದೀವಿ ಅನ್ನೋ ಭಾವ ಆಗ್ತಾ ಇತ್ತು. ಅದು ತೀರ್ಥಹಳ್ಳಿಯಲ್ಲಿ ನಡೆದ ಮೊನ್ನೆಯ ಹೋರಾಟ ಕೂಡ ಒಂದು ಸಣ್ಣ ಖುಷಿ ಸಿಕ್ಕಿತ್ತು. ಅದಾದ ನಂತರ ಇವತ್ತು ತುಂಬ ಖುಷಿಯಾಗಿದೆ. ಎಲ್ಲ ಬಂದಂಥ ಭಕ್ತಾದಿಗಳು ಕೂಡ ತುಂಬ ನನ್ನ ಹತ್ರ ಬಂದು ಹೇಳಿ ಹೋಗ್ತಾರೆ, ಖುಷಿ ಆಯಿತು ಅಂದರೆ ಏನೋ ಒಂದು ಮನಸ್ಸಿಗೆ ಉಲ್ಲಾಸ ಸಿಕ್ಕಿದೆ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೀವಿ ಅಂಥೇಳಿ. ಅದಕ್ಕೆ ಸರಿಯಾಗಿ ಇವತ್ತೇನೆ ನಾವು ಬರೋ ದಿನವೇ ಅನೇಕ ಸಂಚುಗಳು ಬಯಲಾಗ್ತಾ ಇದೆ. ನಿನ್ನೆಯಿಂದ ಯಾರು ಸುಜಾತ ತನ್ನ ಮಗಳು ಅಂತ ಹೇಳ್ತಿದ್ರು, ಅವರು ಇಲ್ಲ ನನಗೆ ಮಗಳಿರಲಿಲ್ಲ, ನಾನು ಸಂಚು ಮಾಡಿದ್ದು ಹೌದು ಅಂತ ಒಪ್ಕೊಂಡಿದ್ದಾರೆ. ಅದಾದ ನಂತರ ಯಾರು ಮುಸುಕದಾರಿ ಅಂತ ಬಂದು ಒಂದು ಅಪಪ್ರಚಾರ ಮಾಡಿದ್ದ ಅವನ ಬಂಧನ ಕೂಡ ಆಗಿದೆ. ಹಾಗಾಗಿ ಇನ್ನೂ ಕೂಡ ಬೇರೆ ಬೇರೆ ಹೆಸರಿನಲ್ಲಿ ಕೆಲವರು ಬಂಧನ ಆಗಿದೆ. ಆದರೆ ನಿನ್ನೆ 4-5 ದಿನಗಳಲ್ಲಿ ಅವರು ಕೂಡ ಇದೇ ಸಂಚಿನಲ್ಲಿ ಬಂಧನ ಆಗ್ತಾರೆ ಅನ್ನುವ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಆ ದೇವರು ಕೂಡ ಅವರಿಗೊಂದು ಶಿಕ್ಷೆಯನ್ನು ಕೊಡಲೇಬೇಕು. ಯಾಕಂದರೆ ತುಂಬ ಶ್ರದ್ಧೆಯಿಂದ ತುಂಬ ಹಿರಿಯರು ತಪಸ್ವಿಗಳು ಕಟ್ಟಿದಂಥ ದೇಶ ಇದು, ಆ ಧರ್ಮ ಇದು. ಆ ಧರ್ಮಕ್ಕೆ ಅಪಚಾರ ಮಾಡಿದಾಗ ಆ ಭಕ್ತಾದಿಗಳ ಶಕ್ತಿ ಆದಂಥ ದೇವರುಗಳಂತೂ ಸುಮ್ಮನಿರೋದಿಲ್ಲ. ನಾವೆಲ್ಲರೂ ಕೂಡ ಅವರ ಭಕ್ತರು ಸಹಿಸ್ಕೊಂಡಿದ್ವಿ ಇಷ್ಟು ದಿನ. ನಮಗೆ ಇಷ್ಟು ಆಕ್ರೋಶ ಆದಾಗ ದೇವರು ಇನ್ನೆಷ್ಟು ಮುನಿಸಿರ್ಬೋದು ಅನ್ನೋದನ್ನು ನಿನ್ನೆಯ ಮೊನ್ನೆಯ ಬೆಳವಣಿಗೆ ನೋಡಿದಾಗ ನಮ್ಮೆಲ್ಲರಿಗೂ ಅನಿಸಿದೆ. ತುಂಬ ಸಂತೋಷ ಆಗಿದೆ. ಧನ್ಯವಾದ.